ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ವಿನಿತಾ ಪರಮೇಶ್. ಬೇರೆ ಬೇರೆ ಊರುಗಳಿಂದ ತಮ್ಮ ಬದುಕನ್ನ ಕಟ್ಕೋಬೇಕು ಅನ್ನೋ ಆಸೆಯಿಂದ ಅದೆಷ್ಟೋ ಹೆಣ್ಮಕ್ಳು ಬೆಂಗಳೂರಿಗೆ ಬರ್ತಾರೆ. ಆದರೆ ಹೀಗೆ ಊರು ಬಿಟ್ಟು ಬರೋರಿಗೆ ಇಷ್ಟು ದೊಡ್ಡ ನಗರದಲ್ಲಿ ಎಲ್ಲಪ್ಪ ಇರೋದು, ರಾತ್ರಿ ಆದರೆ ಏನು ಮಾಡೋದು ಅನ್ನೋ ಟೆನ್ಷನ್ ಇದ್ದೇ ಇರುತ್ತೆ. ಆದರೆ ಇಂತಹ ಸಮಸ್ಯೆಗೆ ಪೊಲೀಸ್ ಇಲಾಖೆ ಮಹತ್ವದ ಹೆಜ್ಜೆ ಇಟ್ಟಿದೆ. ನೆರವು ಇದು ಮಹಿಳೆಯರ ಸುರಕ್ಷತೆಗಾಗಿ ತಲೆ ಎತ್ತಿದ ಕೇಂದ್ರ. ಮಕ್ಕಳು, ವೃದ್ಧರಿಗೆ ಸಹಾಯವಾಗಲು ನಿರ್ಮಾಣಗೊಂಡ ನೆರಳು. ಹೆಣ್ಣು ಮಕ್ಕಳ ಮೇಲೆ ನಡೆಯೋ ದೌರ್ಜನ್ಯ ತಡೆಗೆ ಸ್ಥಾಪನೆಗೊಂಡ ನೆರವು. ಆದರೆ ಇಂತಹ ನೆರವಿನ ಬಗ್ಗೆ ಅದೆಷ್ಟೋ ಜನರಿಗೆ ಗೊತ್ತೇ ಇಲ್ಲ. ಹಾಗಾದರೆ ಏನಿದು ನೆರವು, ಯಾಕಾಗಿದೆ, ಎಲ್ಲಿದೆ, ಇದರ ಉಪಯೋಗ ಯಾರ್ಯಾರಿಗಿದೆ, ಬನ್ನಿ ಹೇಳ್ತೀನಿ. ಸುರಕ್ಷಿತ ನಗರ ಯೋಜನೆಯಡಿ ಮಹಿಳೆಯರು, ಮಕ್ಕಳು, ವೃದ್ಧರ ಸುರಕ್ಷತೆಗಾಗಿ ಮುಂಜಾಗ್ರತಾ ಕ್ರಮ ಕೈಗೊಂಡಿರೋ ಪೊಲೀಸ್ ಇಲಾಖೆ ನಗರದ 60 ಸ್ಥಳಗಳಲ್ಲಿ ನೆರವು ಸಹಾಯ ಕೇಂದ್ರವನ್ನ ತೆರೆದಿದೆ. ಈ ಕೇಂದ್ರವನ್ನ 5 ಲಕ್ಷ ವೆಚ್ಚದಲ್ಲಿ 20 ಅಡಿ ಉದ್ದ ಹಾಗೂ 10 ಅಡಿ ಅಗಲದ ವಿಸ್ತೀರ್ಣದಲ್ಲಿ ಮಹಿಳೆಯರು ಹೆಚ್ಚಾಗಿ ಓಡಾಡೋ ಸ್ಥಳಗಳಲ್ಲಿ ಈ ಕೇಂದ್ರ ಸ್ಥಾಪಿಸಲಾಗಿದೆ. 4 ಬೆಡ್, ಶೌಚಾಲಯ, LED ದೀಪ, 2 ಸೀಲಿಂಗ್ ಫ್ಯಾನ್, 300 ಲೀಟರ್ ನೀರಿನ ಟ್ಯಾಂಕ್ ಹಾಗೂ ತುರ್ತು ಚಿಕಿತ್ಸಾ ಪೆಟ್ಟಿಗೆಯು ಇದರಲ್ಲಿರುತ್ತೆ. ನಗರದಲ್ಲಿ ಮಳೆಯಾದಾಗ, ರಾತ್ರಿ ವೇಳೆ ದೂರದ ಊರಿಂದ ಬೆಂಗಳೂರಿಗೆ ಬಂದಾಗ ಈ ಕೇಂದ್ರದಲ್ಲಿ ಆಶ್ರಯ ಪಡೆಯೋದಕ್ಕಾಗಿ ನಿರ್ಮಿಸಲಾಗಿದೆ. ಮಹಿಳೆಯರ ಸುರಕ್ಷತೆಗಾಗಿ ಮಹಿಳಾ ಸಿಬ್ಬಂದಿ ಕೂಡ ಇಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಒಂದು ಧೈರ್ಯದ ಹೆಜ್ಜೆ, ಒಂದು ಪರಿಹಾರ ಅನ್ನೋ ಟ್ಯಾಗ್ಲೈನ್ನೊಂದಿಗೆ ಶುರುವಾದ ನೆರವು ಬೆಂಗಳೂರಿನ ಮೆಜೆಸ್ಟಿಕ್, ಕಾರ್ಪೊರೇಷನ್ ಸರ್ಕಲ್, ಫ್ರೀಡಂ ಪಾರ್ಕ್, ರೇಸ್ ಕೋರ್ಸ್ ರೋಡ್, ಮಲ್ಲೇಶ್ವರಂ, ಮೌರ್ಯ ಸರ್ಕಲ್, ಪುರಭವನ, ಶಾಂತಿನಗರ ಬಸ್ ಸ್ಟಾಪ್ ಸೇರಿದಂತೆ ಹಲವೆಡೆ 60 ಕಡೆ ಸ್ಥಾಪಿಸಲಾಗಿದೆ. ಬೆಂಗಳೂರಿನಲ್ಲಿ ಮಹಿಳೆಯರ ಓಡಾಟ ಹೆಚ್ಚಿರುವ ಏರಿಯಾಗಳಲ್ಲಿ ಇವುಗಳನ್ನು ಸ್ಥಾಪಿಸಲಾಗಿದೆ. ಬೇರೆ ಬೇರೆ ಊರುಗಳಿಂದ ಬರೋ ಮಹಿಳೆಯರು ಮೆಜೆಸ್ಟಿಕ್ನಲ್ಲಿ ಬಸ್ಗಾಗಿ ವೆಯ್ಟ್ ಮಾಡೋರು, ಬಸ್ ಮಿಸ್ ಆದವರು ಈ ಕೇಂದ್ರಗಳಲ್ಲಿ ರೆಸ್ಟ್ ಮಾಡ್ಬೋದು. ಅಷ್ಟೇ ಅಲ್ಲದೆ ಊರು ಗೊತ್ತಿಲ್ಲದೆ ತಪ್ಪಿಸಿಕೊಂಡವರ ಬಗ್ಗೆ ಮಾಹಿತಿ ಕೊಟ್ಟರೆ ಈ ಕೇಂದ್ರದಲ್ಲಿ ಕೆಲಸ ಮಾಡೋ ಮಹಿಳಾ ಪೊಲೀಸ್ ಸಿಬ್ಬಂದಿ ಅಂಥವರಿಗೆ ಸಹಾಯ ಕೂಡ ಮಾಡ್ತಾರೆ. ಲೈಂಗಿಕ ದೌರ್ಜನ್ಯ, ಕಿಡ್ನಾಪ್ ಕೇಸ್ ಸೇರಿದಂತೆ ಸೀರಿಯಸ್ ಕೇಸ್ಗಳು ಬಂದರೆ ಅಂತಹ ಕಂಪ್ಲೇಂಟ್ಗಳನ್ನು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಸೀರಿಯಸ್ ಆ್ಯಕ್ಷನ್ ಕೂಡ ತೆಗೆದುಕೊಳ್ಳಲಾಗುತ್ತೆ. ಆದರೆ ಇಷ್ಟೆಲ್ಲ ಫೆಸಿಲಿಟೀಸ್ ಇರೋ ಈ ನೆರವು ಇದೀಗ ಜನರಿಗೆ ನೆರಳು ಕೊಡ್ತಿಲ್ಲ ಅನ್ನೋ ಆರೋಪ ನ್ಯೂಸ್ ಫಸ್ಟ್ ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ಬಯಲಾಗಿದೆ. ಮಹಿಳೆಯರ ರಕ್ಷಣೆಗಾಗಿ ಬಹುತೇಕ ಕಡೆ ತಲೆ ಎತ್ತಿದ್ದ ನೆರವಿಗೆ ಈಗ ಬೀಗ ಬಿದ್ದಿದೆ. ಕರ್ತವ್ಯಕ್ಕೆ ಹಾಜರಾಗಬೇಕಿದ್ದ ಸಿಬ್ಬಂದಿಗಳೇ ಕಣ್ಮರೆಯಾಗಿದ್ದಾರೆ. ಹೀಗಾಗಿ ಇತ್ತ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ. ಜನರಿಗಾಗಿ ಸ್ಥಾಪನೆಗೊಂಡ ನೆರವಿನ ಬಗ್ಗೆ ಬಹುತೇಕರಿಗೆ ಗೊತ್ತೇ ಇಲ್ಲ. ಸಹಾಯವಾಗಬೇಕಾದ ಕೇಂದ್ರ ನೆರವಿಗೆ ಬಾರದೆ ಮೂಲೆ ಗುಂಪಾಗಿರೋದು ನಿಜಕ್ಕೂ ದುರಂತ. ಇನ್ನಾದರೂ ನೆರವು ಹೆಣ್ಮಕ್ಳಿಗೆ ನೆರವಾಗ್ಲಿ ಅನ್ನೋದೇ ನಮ್ಮ ಕಳಕಳಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.